ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಸ್ವಲ್ಪ ಬೆಳಗ್ಗೆನೇ ಎಲ್ಲೋ ಸ್ವಲ್ಪ ಕೆಲಸ ಇತ್ತು ಅಂತ ಹಂಗೆ ಬಂದು ಐಕಿಯಾದಲ್ಲಿ ಬಂದಿದ್ದೀನಿ. ಇನ್ನೂ ಹೇಳಬೇಕು ಅಂತಂದರೆ ಶಾಪ್ ಕೂಡ ಇವಾಗ ಓಪನ್ ಆಗ್ತಾಯಿದೆ. ವೆಯ್ಟ್ ಮಾಡಿ ಅಂತಂದು ವೆಯ್ಟ್ ಮಾಡಿದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಹೆಂಗಿದ್ರೂ ಸ್ವಲ್ಪ ಮನೆಗೆ ಏನಾದ್ರು ನೋಡೋಣ ಅಂತ ಅಂದ್ಕೊಂಡೆ. ಬಟ್ ನಿಮಗೆಲ್ಲ ಒಂದು ಸತಿ ವಿಸಿಟ್ ಮಾಡಿ ಆಮೇಲೆ ನಾನು ನನಗೆ ಮನೆಗೆ ಬೇಕಾಗಿರೋವಂಥದ್ದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸತಿ ಬಂದಿದ್ದೆ, ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ನೆಲ ನೋಡ್ಕೊಂಡು ಬರಬೇಕು. ಇಲ್ಲಿ ಎಕ್ಸಿಟ್ ಎಲ್ಲಿದೆ ಅಂತ ನೆಲ ನೋಡಿಕೊಂಡ್ರೆ ಮಾತ್ರನೇ ಗೊತ್ತಾಗೋದು. ನೀವು ದಿಕ್ಕುಗಳೆಲ್ಲ ನೋಡ್ಕೊಂಬಂದರೆ ನೀವು ದಿಕ್ಕುಗಳಲ್ಲೆಲ್ಲ ಬರೀ ಐಟಮ್ಸ್ಗಳು ಅಷ್ಟೇ ನೋಡೋ ಅಂಥದ್ದು. ಇನ್ನು ಮೇಲ್ಗಡೆ ಹೋಗಿಲ್ಲ, ನಿಮ್ಮನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ನೀವಂತೂ ಫಿದಾಗಿ ಹೋಗ್ತೀರಾ, ಇಲ್ಲಂತೂ ಬಂದರೆ ಮಾತ್ರ ಫಿದಾಗಿ ಹೋಗ್ತೀರಾ. ಆಮೇಲೆ ಕಾಸ್ಟು ನೋಡ್ಕೊಂಡು ತೊಗೊಬೇಕಾಗುತ್ತೆ. ಬಂದು ಕಾಸ್ಟು ತುಂಬ ಹೆವಿನೂ ಇರುತ್ತೆ. ನೋಡಿಕೊಂಡು ಅದ್ರ ತಕ್ಕಂಗೆ ನಿಮಗೆ ಬೇಕು ಅಂತ ಅಂದರೆ ಮಾತ್ರ ನೋಡ್ಕೊಂಡು ತೊಗೋಬೋದು. ಇಲ್ಲಾಂದರೆ ನೀವು ಬೇಕಾದ್ರೆ ಬಂದು ಹಂಗೆ ಕೂಡ ನೋಡ್ಕೊಂಡು ಹೋಗ್ತೀನಿ ಅಂತ ಅಂದರೂ ಕೂಡ ನೀವು ಹಾಗೇನೇ ಬಂದು ನೋಡ್ಕೊಂಡು ಹೋಗ್ಬೋದು ಅಂತ ಇವಾಗ ಮೇಲ್ಗಡೆ ಹೋಗ್ತೀನಿ. ನಿಮಗೆ ಒಂದೊಂದೇ ಕೂಡ ನಾನು ತೋರಿಸ್ತೀನಿ. ರೇಟ್ ಇವತ್ತೆಲ್ಲ ನಾನು ಕೂಡ ನೋಡ್ಕೊಂಡು ಹೋಗ್ತೀನಿ. ಆಮೇಲೆ ಬಂದು ಎಲ್ಲ ಮನೆಗೆ ಏನೇನು ಬೇಕು, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಏನೇನು ಬೇಕು ಅಂತ ಆಮೇಲೆ ಕೂಡ ನಾನು ಬಂದು ಇಲ್ಲಿ ನೋಡ್ತೀನಿ. ಬನ್ನಿ, ಯಾಕೆ ತಡ ಮಾಡೋದು. ಹೇಳಿದ್ರು ಒಳಗಡೆ ಓಪನ್ ಆಗ್ತಾಯಿದೆ ಅಂತ ಹೇಳಿದ್ರು. ಒಳಗಡೆ ಹೋಗ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೆಂಗ ನೋಡ್ರಿ ಹತ್ರಿ ಬರೀ ಏನೋ ಮಾತಾಡ್ತಾರೆ. ರೆಸ್ಟೋರೆಂಟ್ ಆಯ್ತು. ಓಪನ್ನೇ ಆಗಿಲ್ಲ ಇಲ್ಲಿ ರೆಸ್ಟೋರೆಂಟ್ ಕಡೆಗೆ ಹೋಗ್ರಿ ಅಂತ. ನಮ್ದಂತೂ ಇಡ್ಲಿ ತಿಂದಾಯಿತು. ಸುಮ್ಮನೆ ರೆಸ್ಟೋರೆಂಟ್ಗೆ ಹೋಗಿ ಏನು ತೊಗೊಬೇಕು, ಎಲ್ಲ ಸಿಗುತ್ತೆ. ದುಡ್ಡು ಒಂದಿರಬೇಕು. ರೆಸ್ಟೋರೆಂಟು ನಿಮಗೆ ಖಾನ ತಿನ್ನಬೇಕು, ಬಾಯಿಗೆ ರುಚಿಯಾಗಿ ಏನಾದ್ರು ತಿನ್ನಬೇಕು ಅಂತಂದರೆ ಇಲ್ಲಿ ಬಂದು ತಿನ್ಬೋದು. ಒಂದು ಸತಿ ನೀವು ಕೂಡ ಏನಾದ್ರು ನೋಡ್ತೀರಾ ಇಲ್ಲ ತಿಂತೀರಾ ಅಂದರೆ ಒಂದು ಸತಿ ವಿಸಿಟ್ ಮಾಡಿ. ಇಲ್ಲಿ ಏನೇನಿದೆ ಗೊತ್ತಾ, ಎಲ್ಲ ಫಾರಿನವ್ರು ತಿನ್ನೋವಂಥವೇ ಇಲ್ಲ. ಸ್ಯಾಂಡ್ವಿಚ್ಚು, ಇದೇನಿದು ಚಿಕನ್ನ ಬೇಡ, ದೂರ ಇದೆ ಸ್ವಲ್ಪ. ಇದು ಬಂದು ಎಲ್ಲ ಅವೇ ಎಲ್ಲ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ನಾವು ತಿನ್ನುವಂಥವೆಲ್ಲ ಬಿಡಿ. ಇವೆಲ್ಲ ತಿಂತಾರೆ, ನಾವು ತಿನ್ನಲ್ಲ ಅಂತೇನಿಲ್ಲ, ಎಲ್ಲನೂ ತಿಂತಾರೆ. ಇದು ದೊಡ್ಡದು ಕಿಚನ್, ಇದು ಕೌಂಟರ್ ಎಷ್ಟು ದೊಡ್ಡದು ನೋಡಿ. ಅದು ಆ ಕಡೆ ತೋರಿಸು, ಆ ಕಡೆ. ಇದೆಲ್ಲ ತಿನ್ನೋವಂಥ ಫುಡ್ ಏರಿಯಾ. ಇದೆಲ್ಲ ಇಲ್ಲೆಲ್ಲ ಕೂತ್ಕೊಂಡು ತಿಂತಾರೆ. ಎಲ್ಲ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಏನು ಬೇಕೋ ಸಿಗುತ್ತೆ. ನೋಡೋಣ. ಇದೇನಿದು ಸಾಸ್ಗಳು, ಸಾಸಸ್ಗಳು. ಆ ಕಡೆ ಅಲ್ಲಿ ಓಪನ್ ಆಯ್ತು ನೋಡ್ರಿ. ಅಲ್ಲಿ ಅದಕ್ಕೆ ಅಂತಾನೆ ಮಾಡೋರು ಓಡಾಡಕ್ಕೆ. ಓಡಾಡೋರಿಗೆ ಅಂತಾನೆ ಮಾಡೋರು ನೋಡ್ರಿ. ಎಲ್ಲ ಥರ ಸಿಗುತ್ತೆ. ನಮ್ದೆಲ್ಲ ಆಗಿದೆ. ಏನು ತೊಗೋಬೇಕು ಅಲ್ಲಿ? ಕಾಫಿ ತೊಗೊಂಬರು. ಫಸ್ಟು ಎಂಟ್ರಿ ಆಯಿತು. ನೀವು ಇಲ್ಲೇನು ನೋಡ್ತಾ ಇದ್ದೀರೋ
ಇಲ್ಲೇ ಮನೆಗೆ ನಿಮಗೆ ಹೆಂಗೆ ಡಿಸೈನ್ ಮಾಡಬೇಕು ಅಂತ ಡಿಸೈನರ್ ಕೂಡ ಇರ್ತಾರೆ. ನೀವು ಬಂದರೆ ನಿಮ್ಮ ರೂಮು, ಬೆಡ್ರೂಮ್ ಆಗಿರ್ಬೋದು, ಕಿಡ್ಸ್ ರೂಮ್ ಆಗಿರ್ಬೋದು, ಎಲ್ಲನೂ ಕೂಡ ಇಲ್ಲೇ ಇವ್ರು ಬಂದು ಸೆಲೆಕ್ಷನ್ ಮಾಡಿ ನಿಮ್ಮ ರೂಮ್ನ ನೋಡಿ ಯಾವ ಥರ ಅದಕ್ಕೆ ಮಾಡಿಕೊಡ್ಬೋದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ನೋಡ್ತಾ ಇರ್ಬೋದು, ಇದು ಒಂದು ಪಾಪು ಮಲ್ಕೊಳ್ಳುತ್ತಲ್ಲ ಆ ಥರ ಕಿಡ್ಸ್ ರೂಮಲ್ಲಿ ಹೆಂಗಿರುತ್ತೋ ಆ ಥರ ಇಲ್ಲಿ ಡೆಕೋರೇಟ್ ಮಾಡಿಕೊಡ್ತಾರೆ ಇವರು. ಚೆನ್ನಾಗಿದೆಲ್ಲ. ನಿಮ್ಮ ಜಾಗ ಎಷ್ಟಿದೆ ಅದನ್ನೆಲ್ಲ ಅಂದಾಜು ಮಾಡಿಕೊಂಡು ಇಲ್ಲಿ ಇವರು ಮಾಡಿಕೊಡೋ ಅಂಥದ್ದು ಎಲ್ಲನೂ ಸಿಗುತ್ತೆ. ಸಾರಿ ಒಂದು ಹೇಳ್ಕೊಂಡ್ರೆ ಫಂಕ್ಷನ್ ಅನ್ನು ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ಬಂದು ಮೋಸ್ಟ್ಲಿ ಇಷ್ಟಕ್ಕೆ 100 ರೂಪಾಯಿ ಅಂತ ಹೇಳ್ತಾರೆ. ಎಲ್ಲ 119 ಎಲ್ಲನೂ ಸಿಗುತ್ತೆ, ಇಂಥದ್ದೇ ಅಂತೇನಿಲ್ಲ, ಎಲ್ಲನೂ ಸಿಗುತ್ತೆ ಇಲ್ಲಿ. ನಿಮಗೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಏನು ನೋಡ್ತಾ ಇದ್ದೀರೋ ಇದು ಸ್ಟಡಿ ವಿತ್ ಮಲ್ಕೊಳ್ಳೋಕ್ಕೆ ಎಲ್ಲ ಇರೋವಂಥದ್ದು. ಚೆನ್ನಾಗಿದೆ ಈ ಥರ. ಇಲ್ಲಿ ಈ ಕಡೆ ಬಂದರೆ ನಿಮಗೆ ಡೈನಿಂಗ್ ಟೇಬಲ್ಗೆ ಬೌಲ್ಗಳು ಎಲ್ಲ ಬರುತ್ತಲ್ಲ, ಇದು ಬಂದು ಇದೇನು ಅಂತ ಅಂದರೆ ಮರದ್ದು ಥರ, ವುಡ್ಡು ಥರ ಐತೆ. ಇದು ಬಂದು 179 ರೂಪಾಯಿ. ಇಲ್ಲಿ ಬಂದರೆ ಹಾಗೆ ಇಲ್ಲಿ ತೋರಿಸಿ ಕಿಚನ್ ಕೌಂಟರ್ ಯಾವ ಥರ ಮೇಕ್ ಓವರ್ ಮಾಡ್ತಾರೆ ಅನ್ನೋದು ಇಲ್ಲಿ. ಇಲ್ಲಿ ಫ್ರಿಜ್ಜು ಇರ್ಬೋದು. ಒಂದು ನೀವು ಕಿಚನ್ ಮಾಡಿಸ್ತೀನಿ ಅಂತಂದರೆ ಯಾವ್ಯಾವ ಥರ ನೀವು ಒಳಗಡೆ ಇದು ಮಾಡ್ಬೋದು, ರೆಡಿ ಮಾಡ್ಕೋಬೋದು. ಆಮೇಲೆ ಇದಾಗಿರ್ಬೋದು, ಈ ಥರ ಐಟಮ್ಸ್ಗಳನ್ನ ಜೋಡಿಸ್ಕೊಳ್ಳೋಕ್ಕೆ, ಈ ಥರ ಸ್ಟವ್ ಸಿಸ್ಟಮ್ಮು, ಈ ಥರ ಎಲ್ಲನೂ ಪೂರ್ತಿಯಾಗಿ ನಿಮಗೆ ಇಲ್ಲೇನೇ ಎಲ್ಲ ಇದು ಮಾಡಿಕೊಂಡು ಕೊಡ್ತಾರೆ. ಇಲ್ಲೇ ಬಂದು ನೀವು ಇದು ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಕಿಚನ್ನು ಕೂಡ ಇವರು ಯಾವ್ಯಾವ ಥರ ನೀವು ಡಿಸೈನ್ ಮಾಡ್ಬೋದು ಮನೆಯಲ್ಲಿ ಅಂತ. ಏನದು ನೀರು ಏನು ನೋಡ್ತಿದ್ರು ಎಲ್ಲ ವಾಟ್ರ್ ಬಾಟಲ್ಲು ಈ ಥರ ಎಲ್ಲ ಸಿಗುತ್ತೆ. ಎಲ್ಲ ಕಾಸ್ಟ್ಗಳು ಒಂದೊಂದು ಥರ ಎಲ್ಲ. ನೀವೇನು ನೋಡ್ತಿದ್ದೀರೋ ಇದೆಲ್ಲ ಒಳಗಡೆ ಡೆಕೋರೇಟಿವ್ ಆಗಿ ಇದು ಮಾಡ್ತಾರಲ್ಲ ಅಂಥವು. ಇದು ಅಷ್ಟೇ. ಲಿವಿಂಗ್ ಏರಿಯಾದಲ್ಲಿ ನೀವು ಯಾವ ಥರ ಜಾಗನ ಸೆಲೆಕ್ಷನ್ ಮಾಡಿ ಇಟ್ಕೊತೀರೋ ಆ ಥರದ್ರ ಮೇಲೆ ಇದು ಡಿಪೆಂಡ್ ಮಾಡಿದ್ದಾರೆ. ಅಲ್ಲಿ ಗಿಡನ ಇಟ್ಟಿದ್ದಾರೆ, ಹಾಗೆ ಸೋಫಾನ ಇಟ್ಟಿದ್ದಾರೆ, ಅದಕ್ಕೊಂದು ಏನೋ ಒಂದು ಕೊಟ್ಟಿದ್ದಾರೆ, ಲೈಟಿಂಗ್ಸು ಎಲ್ಲ ಒಂದು ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಮನೆ ಎಷ್ಟು ಇದಾಗಿರುತ್ತೋ ಅದನ್ನು ನೋಡಿ ಇಲ್ಲಿ ಮೆಜರ್ಮೆಂಟ್ನ ನೋಡಿ ಈ ಥರ ತೊಗೊಂಡು ಇದು ಮಾಡ್ತಾರೆ ಅವರು. ಇದು ನೋಡಿ ಹೆಂಗಿದೆ ಅಂತ. ಇದು ಒಂದೊಂದು ಕಾಸ್ಟ್ ಇರುತ್ತೆ. ಬಟ್ ಸೋಫಾ ಒಂದು ಕಾಸ್ಟ್ ಇರುತ್ತೆ, ಅದ್ರ ಮೇಲೆ ಪಿಲ್ಲರ್ ಆಗಿರ್ಬೋದು, ಇದಾಗಿರ್ಬೋದು, ಪಿಲ್ಲೋ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು, ಇದೆಲ್ಲ ಒಂದೊಂದು ರೇಟ್ನಲ್ಲಿ ಸಿಗುವಂಥದ್ದು ಇವೆಲ್ಲ. ಎಲ್ಲ ಕಿಚನ್, ಚಿಕ್ಕದಾಗಿರೋವಂಥ ಕಿಚನ್ ಏರಿಯಾದಲ್ಲಿ ಹೆಂಗೆ ಮಾಡ್ಬೋದು ಅಂತ ಕೂಡ ಡಿಸೈನ್ ಮಾಡಿರೋವಂಥದ್ದು ಚೆನ್ನಾಗಿದೆ. ದುಡ್ಡು
ಡಿಶ್ ವಾಷರ್ ತೋರಿಸ್ತೀನಿ. ನಾನು ಮನೆಗೆ ಹೋದ್ಮೇಲೆ ಇದನ್ನು ತೊಗೊಬೇಕು. ಈ ಥರ ಹೇಳಿದ್ದು ಈ ಥರ ಮನೆ ಮೇಲೆ ಸೆಟ್ ಮಾಡಿಸ್ಕೊಂಡು 42,000. ಇವಾಗ ಮನೆಗೆ ಹೋದ್ಮೇಲೆ ನಾನು ಪಾತ್ರೆ ತೊಳೆಯೋಕ್ಕೆ ಇದನ್ನು ತಗೊಬೇಕು. ಈ ಥರ ಎಲ್ಲ ಅವರೇ ಬಂದು ಮಾಡಿಕೊಡ್ತಾರೆ. ಅಲ್ಲ ಅವಾಗೆಲ್ಲ ಜಾಸ್ತಿ ಇವನ್ನೆಲ್ಲ ಬಳಸೋದು, ಕಾಪರು ಹಾಗೆ ಹಿಂಗೆ ಅಂತೆಲ್ಲ ಬಳಸ್ತಾ ಇರ್ತಾರಲ್ಲ, ಅವೆಲ್ಲ ಸಿಗ್ತವೆ. ಏನದು ನೀರೊಳಗಡಿಕೆ ಇಲ್ಲ பவுல் ஒಳಗಡಿಕೆ ಅಣ್ಣ சும்மா ஒரு நாளைக்கு பண்ணலாம். ಇದೆಲ್ಲ ಸೋಫಾ ನಮ್ಮ ಮನೆಗಿನ್ನ ನಾನು ಸೆಲೆಕ್ಷನ್ ಮಾಡೇ ಇಲ್ಲ ಯಾವ ಥರ ಸೋಫಾ ತೊಗೋಬೇಕು ಅಂತ. ಇನ್ನು ನಾನು ಹೋಗೇ ಇಲ್ವಲ್ಲ, ಸೋಫಾ ಯಾವ ಥರ ಸೆಲೆಕ್ಷನ್ ಮಾಡಬೇಕು ಅಂತ ಇನ್ನೂ ಅಂದ್ಕೊಂಡಿಲ್ಲ. ನೋಡ್ತೀನಿ ಇನ್ನು ಯಾವುದು ಮೋಸ್ಟ್ಲಿ ಇದಾದರೆ ಇದು ಆಗಲ್ಲ ನನಗೆ. ನೋಡಬೇಕು, ಮನೆಗೆ ಹೋಗಿ ಮೆಜರ್ಮೆಂಟ್ನ ಇದು ಮಾಡಿಕೊಂಡು ಆಮೇಲೆ ಸೋಫಾ ಸೆಲೆಕ್ಷನ್ಗೆ ಬರಬೇಕು ಅನ್ಸ. ನಾನು ಏನು ಕಣ್ಣಾಡಿಸಿರೋ ಎಲ್ಲನೂ ಸಿಗುತ್ತೆ ಇಲ್ಲಿ. ಎಲ್ಲ ಟಿ ವಿ ಯೂನಿಟ್ಗೆ ಶೋಕೇಶ್ಗಳನ್ನ ಮಾಡಿಸ್ಕೊಬೋದು. ಇವೆಲ್ಲ ಲ್ಯಾಪ್ಟಾಪು ಇವು ಎಲ್ಲ ಇದು ಮಾಡ್ಕೊತಾರಲ್ಲ, ಬುಕ್ಕಿ ಜೋಡ್ಸೋಕ್ಕೆ ತೊಗೊಂಡ್ಬಂದರೆ ದುಡ್ಡಿರ್ಬೇಕಂಡ್ರಿ, ದುಡ್ಡಿದ್ರೆ ದುನಿಯಾ. ನೋಡಿಲ್ಲ ಎಲ್ಲ ಗಂಡ ಹೆಂಡತಿ ಪಾಪ ಕೂತ್ಕೊಂಡು ಟ್ರೈಯಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಮನೇಲಿ ಹಿಂಗೆ ಕೂತ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ಲ ಅಂತ. ಎಲ್ಲಿ ಕಣ್ಣಾಡಿಸ್ತೀರ, ಎಲ್ಲೆಲ್ಲೂ ಅದೇ. ಏನು ಬೇಕೋ ಎಲ್ಲನೂ ಸಿಗುತ್ತಿದೆ. ಬಟ್ ರೇಟ್ಗಳು ನಾನು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಒಂದು ಸತಿ ಬಂದರೆ ಯಾರಾದರೂ ತೊಗೊಬೇಕು ಅಂದ್ಕೊಂಡಿದ್ರೆ ಬಂದು ತೊಗೊಂಡೋಗ್ಬೋದು. ಎಷ್ಟೆಷ್ಟು ಚೆನ್ನಾಗಿರೋವಂಥವು. ಲುಕ್ಕಿಂಗ್ ಲೈಕ್ ಅ ವಾವ್ ಅನ್ನಂಗಿರುತ್ತೆ ನೋಡಿ. ಕೆಳಗಡೆ ಆರೋ ಮಾರ್ಕ್ ಹಾಕಿರ್ತಾರೆ, ನೋಡ್ಕೊಂಡು ಹೋಗ್ಬೇಕಿದ್ದೆಲ್ಲ ಫ್ಲವರು ಇದಕ್ಕೆ ಬೇಕಾಗಿರುವಂಥದ್ದು. ಇದೆಲ್ಲ 1,000 ರೂಪಾಯಿ ಗ್ಲಾಸ್. ಚೆನ್ನಾಗಿದೆ. ಇದೆಲ್ಲ ನನ್ನ ಮನೆಗೆ ಶಿಫ್ಟ್ ಆದಮೇಲೆ ತೊಗೊಂಡೋಗ್ತೀನಿ. ಎಲ್ಲ ಮಕ್ಕಳಿಗೆ ಕೂತ್ಕೊಂಡು ಓದೋದಕ್ಕೆ ಕೆಲವೊಂದು ಸಣ್ಣ ಪುಟ್ಟದ್ದು ಹೇಳ್ತೀನಿ. ಇದು ಒಂದು 7,990, 10 ರೂಪಾಯಿ ಕಡಿಮೆ 1,000 ಅಂದ್ಕೊಳ್ಳಿ. ಸ್ಟಡಿಗೆಲ್ಲ ಚೆನ್ನಾಗಿರುತ್ತೆ. ಇನ್ನೂ ಕಡಿಮೆದು ಸಿಗ್ಬೋದೇನೋ ಹುಡುಕಿದ್ರೆ. ಚಿಕ್ಕ ಡೈನಿಂಗ್ ಟೇಬಲ್ಗಳು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಇದೆಲ್ಲ ಸ್ವಲ್ಪ ಜನ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ಎಷ್ಟು ಚಿಕ್ಕದು, ಇದು ಚಿಕ್ಕದು ನಮ್ಮ ಫ್ಯಾಮಿಲಿಗಾದರೆ ಆರಾಮಾಗಿ ನಮ್ಮ ಮನೇಲಿರೋ ಡೈನಿಂಗ್ ಟೇಬಲ್ನೇ ನಾವು ಬಳಸ್ತಾ ಇಲ್ಲ. ಫೈಬರ್. ನಮ್ಮ ಕಿಚನಲ್ಲಿ ಆಲ್ಮೋಸ್ಟು ಕಿಚನ್ ಕೌಂಟರ್ ಈ ಥರ ಬರುತ್ತೆ. ಇದೆಲ್ಲ ಥರ ಕಿಚನ್ನು ಸ್ವಲ್ಪ ಚಿಕ್ಕದು ದೊಡ್ಡದು ಈ ಥರ ಎಲ್ಲ ಇದ್ದಾಗ ಇವರೇ ಬಂದು ನೋಡಿಕೊಂಡು ಈ ಥರ ಸೆಟ್ ಮಾಡಿಕೊಡ್ತಾರೆ. ತುಂಬ ಚಿಕ್ಕದಾಗಿರೋವಂಥ ಅಡುಗೆ ಮನೇಲಿ ಈ ಥರ ಇರೋವಂಥದ್ದು ಚೆನ್ನಾಗಿದೆ. ಎಲ್ಲ ಪಾತ್ರೆ, ಗ್ಲಾಸು, ಹಿಂಗೇನೇನು ಬೇಕೋ ಇಲ್ಲಿ ಕುಕ್ಕರು ಎಲ್ಲನೂ ಸಿಗುತ್ತೆ. ಇದು ಮಾಡಿಸಿರೋರು ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಷ್ಟು ತಾಳ್ಮೆಯಿಂದ ಇದನ್ನು ಐಡಿಯಾ ಮಾಡಿ ಎಲ್ಲ ಡೆಕೋರೇಟಿವ್ ಆಗಿ ಹೆಂಗೆ ಜೋಡಿಸ್ಬೇಕು ಅನ್ನೋದನ್ನು ಒಂದು ಐಡಿಯಾ ಬರುತ್ತೆ. ಮಸ್ತಾಗಿ ಮನೆ ಕಟ್ಸೋರು ಏನಾದ್ರು ಇತ್ತು ಅಂದರೆ ಬೇಕಾದ್ರೂ ಇಲ್ಲಿ ಬಂದು
ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನೋಡಿ ಸ್ಟಡಿ ಏರಿಯಾ, ಚೇರ್ಸ್ಗಳು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ. ಸೆನ್ಸಾರ್ ಮಿರರ್. ಇಲ್ಲ, ಸಪ್ರೇಟ್ ಲೈಟ್ ಲೈಟ್ ಎಷ್ಟು ಚೆನ್ನಾಗಿ ಬೇಡ ಕೊಟ್ಟವ್ರೆ. ಗ್ಲಾಸಲ್ಲಿ ಮಾಡಿರೋ ಕೆಳಗಡೆ ಹೇಗಿದೆ ನೋಡಿ, ಇದು ಚೆನ್ನಾಗಿದೆಯಾ? ಮಿರರ್ಗೆ ಸುತ್ತು ಲೈಟಿಂಗ್ಸ್ನ ಕೊಟ್ಟು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಆರಾಮಾಗಿ ಮೇಕಪ್ ಮಾಡಿಕೊಂಡು ಅಂತ. ಇದೇ ಥರದ ಈ ಥರದ್ದು ಅನಿಸುತ್ತೆ. ನಮ್ಮ ಮೇಲ್ಗಡೆ ಹಾಕೊಂಡ್ಬಂದು ಸಾಕು ಪಾಪ. ಫುಲ್ ಬ್ಲ್ಯಾಕ್. ಇದೆಲ್ಲ ನಿಮಗೆ ಬೆಡ್ಡು. ಎಷ್ಟು? ಇದು 15,000. ಅಂದರೆ ನಮ್ಗೆ ಅಳತೆ ಬೇಕು. ಪಾಕೆಟ್, ಚೆನ್ನಾಗಿರ್ತೈತೆ, ಚೆನ್ನಾಗಿರ್ತೈತೆ. ಅದು ನೋಡಿ, ಮ್ಯಾಟ್ರೆಸ್. ಇವೆಲ್ಲ ಮಕ್ಕಳಿಗೆ ಬೇಕಾಗಿರೋಂಥವು ಚಿಕ್ಕ ಚಿಕ್ಕದು. ಸರಿ ಕೂತ್ಕ. ಎಲ್ಲ ಒಂದೊಂದು ಥರ ರೇಟ್ಗಳಿರ್ತವೆ, ನೋಡ್ಕೊಂಡು ತೊಗೊಂಡೋಗ್ಬೋದು. 50,000. 50,000. 50,000. ಬಂಕರ್ ಬೆಡ್ ನೋಡ್ರಿ ಹೆಂಗೈತೆ ಅಂತ. ಇಲ್ಲೊಬ್ರು ಮಲ್ಕೊಳೋದು, ಇಲ್ಲೊಬ್ರು ಮಲ್ಕೊಳ್ಳೋದು. ಇದಕ್ಕೆಲ್ಲ ಮೆಟ್ಲಿದ್ದಾವೆ. ಏನ್ರಿ 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 ಆ ಥರ ಹಾಕಿಸ್ಕೊಬೇಕು. ಏನು ಲೈಟ್ ಇಲ್ಲೆಲ್ಲ ಏನು ನೋಡ್ತಿದ್ರು ಎಲ್ಲ ವಾರ್ಡ್ರೋಬ್ಗಳು ಚೆನ್ನಾಗಿದೆ. ಒಂದೊಂದು ಥರ ರೇಟ್ಗಳಲ್ಲಿರ್ತವೆ. ಒಂದು 19, 15, 18 ಎಲ್ಲ ರೇಟ್ಗಳಲ್ಲೂ ಸಿಗ್ತಾ ಇರ್ತವೆ. ನೀವೇನು ಕೆಳಗಡೆ ಹೋಗ್ಬೇಕಂದ್ರೆ ನೀವು ಇಲ್ಲಿ ಯಾರು ಮಾರ್ಕೊಂಡು ಹಾಕಿರ್ತಾರೆ ಅದನ್ನು ನೋಡಿಕೊಂಡೇ ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇಲ್ಲೆಲ್ಲ ಹಾಕೋರು ಯಾರೋ ಮಾರ್ಕೊಂಡು ಗೊತ್ತೇ ಆಗ್ತಿಲ್ವೇ. ಎಲ್ಲಿ ಯಾರೋ ಮಾಡ್ಕೊಂಡು ಇದೆಲ್ಲ ನೋಡಿ, ನೋಡಿ ಅಲ್ಲಿ ಕಾಣುತ್ತೆ ಯಾರೋ ಮಾಡ್ಕೊಂಡು. ಇವೆಲ್ಲ ಬಾಕ್ಸ್ಗಳು, ಕಂಟೈನರ್ ಸ್ಟೋರೇಜ್ ಬಾಕ್ಸು. ಇದು ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆಯಲ್ಲ. ಕಿಡ್ಸ್ಗೆ ಅಂತ ಮಾಡಿರೋಂಥದ್ದೆಲ್ಲ ಪಿಂಕಲ್ಲಿ ಕಾಂಬಿನೇಷನ್ ಕೊಟ್ಟು ಮಾಡಿದ್ದಾರೆ. ಇದ್ರ ಓದೋಕ್ಕೆ ಅಂತ ಕೊಟ್ಟಿದ್ದಾರೆ. ಗ್ಲಾಸ್ ಈ ಥರದ್ದು ಕಿಡ್ಸ್ದು ಚೆನ್ನಾಗಿದೆ. ಪಿಂಕ್ ಕಲರ್ ನಿಮ್ಮ ಮಕ್ಕಳಿಗೆ ಓದೋಕ್ಕೆ 2,990 ಥರ ಕೊಡ್ತಾರೆ. ಚೆನ್ನಾಗಿದೆ. 2,490. ಇದು 2,990.
ಥರ ಎಲ್ಲ ಇರ್ತವೆ, ಚೆನ್ನಾಗಿರ್ತವೆ. ಮಕ್ಳಿಗೆ ಆಟ ಆಡೋಕ್ಕೆ ಗೊಂಬೆಗಳು ಡೆಕೋರೇಟಿವ್ ಆಗಿ ನೀನಿದೆಯಲ್ಲ ಮನೆಯಲ್ಲಿ ನೋಡಿ ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಮುಗೀತು, ಕೆಳಗಡೆ ಹೋಗ್ತಾ ಇದ್ದೀವಿ. ಇನ್ನು ಜನ ಬೆಳಗ್ಗೆ ಸ್ವಲ್ಪ ಈಗ ಬರ್ತಾವ್ರೆ. ಮಧ್ಯಾಹ್ನ ಆಗ್ತಿದ್ದಂಗೆ ಖಾಲಿ ಕಟ್ ಜಾಗಗಳೆಲ್ಲ ಇಲ್ಲಿ ಏನಂದರೆ ಬಾಟಲ್ಸು ಇದೆಲ್ಲ ಸಿಗುತ್ತೆ. ಮನೆಗೆ ಒಳಗಡೆ ಅಡುಗೆ ಪಾತ್ರೆಗಳು ಏನೇನು ಇರುತ್ತೆ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ನೋಡಿದಲ್ಲ 139, 129 ಈ ಥರ ಸೆಟ್ ವೈಸ್ ಅಲ್ಲಿ ಸಿಗುತ್ತೆ. ತೊಗೊಂಡೋಗ್ಬೋದು. ಎಲ್ಲ ತುಪ್ಪ ಹಾಕ್ಬೋದು, ಉಪ್ಪು ಹಾಕ್ಬೋದು. ಈ ಥರ ಎಲ್ಲ ಇವಾಗೆಲ್ಲ ಮೇಯ್ನು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ಹಂಗಾಗಿ ಎಲ್ಲ ಗಾಜಿನ ಬಾಟ್ಲುಗಳಲ್ಲಿ ಸ್ಟೋರೇಜ್ನ ಜಾಸ್ತಿ ಮಾಡ್ಕೊತಾರೆ. ಎಣ್ಣೆ ಇದ್ರದ್ದಾಗಿರ್ಬೋದು ನೋಡಿ. ಒಂದೊಂದೇ ನಿಮಗೆ ತೋರಿಸ್ಕೊಂಡು ಕೂರಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬೌಲ್ಗಳು ನಿಮ್ಗೇನು ಬೇಕು ಇಲ್ಲೇನು ಕಾಣ್ತೀವಿ ಎಲ್ಲ ಕಿಚನಲ್ಲಿ ನೀವು ಮೇಕ್ ಓವರ್ ಮಾಡೋದಿರ್ಬೋದು, ಇವೆಲ್ಲ ಇರುತ್ತೆ ನೋಡಿ. ನಾನು ಆರೋ ಮಾರ್ಕ್ ನೋಡಿಕೊಂಡು ಹೋಗ್ತಾ ಇರೋದು. ಇದೆಲ್ಲ ಮಸಾಲೆ ಐಟಮ್ಸ್ಗಳು ಇಟ್ಕೊಳ್ಳೋಕ್ಕೆ. ಇದರಲ್ಲಿ ನೀವೇನು ಇದೇ ಮಾಡೋ ಅಷ್ಟಿರಲ್ಲ, ಬರೆಯೋ ಅಷ್ಟು ಇರಲ್ಲ. ಯಾಕಂದರೆ ಎಲ್ಲ ಅವರೇ ಒಳಗಡೆ ಚೀಟಿನ ಇದು ಮಾಡಿಬಿಟ್ಟವ್ರೆ. ಒಂದು ಸೆಟ್ಟಲ್ಲಮ್ಮ, ಒಂದೊಂದು ಆ ಸೆಟ್ ಆ ಫುಲ್ ಅಲ್ಲಿರೋ ಬಾಕ್ಸ್ಗಳು ತಗೋಬೇಕು. ಏನು ನೋಡ್ತೀರಾ ಇಲ್ಲೆಲ್ಲ? ಎಲ್ಲೇ ಅಮ್ಮ 100 ರೂಪಾಯಿ ಬೇಕು ಅಂದೆಲ್ಲ ಇದಿರೋದು 100 ರೂಪಾಯಿ ಅಂತೀನಿ ನೋಡಿ. ನಿಂಬೆಹಣ್ಣು ಇದು ಮಾಡೋದೇನು ಏನೋ 99 ಅಂತ ಹಾಕಿದ್ರು. ಯಾವುದು 100 ರೂಪಾಯಿಗೆ ಏನೂ ಸಿಗಲ್ಲ. ಏನು ಬೇಕ್ರಿ ನಿಮಗೆ? ದುಡ್ಡು ತೊಗೊಂಬಂದ್ರಿ, ಐಟಮ್ ತೊಗೊಂಡೋಗ್ರಿ. ಇಲ್ಲೆಲ್ಲ ಇದಕ್ಕೆ ಬೇಕಾಗಿರೋವಂಥದ್ದು ದಿವಾನಾಗೆ ಸೋಫಾಗೆ ಹಾಕೊತಾರಲ್ಲ ಆ ಥರ. ಆಮೇಲೆ ಆ ಕಡೆ ಎಲ್ಲ ಕರ್ಟನ್ ಏರಿಯಾ. ಇಲ್ಲೆಲ್ಲ ರೂಮಲ್ಲಿ ಮ್ಯಾಟ್ಗಳು ಹಾಕ್ತಾರಲ್ಲ ಅಂಥವು, ಡೋರ್ ಹತ್ರ ಹಾಕುವಂಥವು. ಇನ್ನೆಲ್ಲ ಅದು ಶೋಕೇಶ್ ಐಟಮ್ಸ್ ಹಾಕಿಟ್ಟಿಡೋ ಅಂಥವು. ಬಂದಾಗ ಇನ್ನೊಂದ್ಸತಿ ಹೇಳ್ತೀನಿ, ಯಾರೋ ಮಾರ್ಕೊಂಡು ನೋಡಿಕೊಂಡು ಹೊರಗಡೆ ಹೋಗಿ, ಇಲ್ಲಾಂದರೆ ನೀವು ನಿಂತಿರೋ ಜಾಗದಲ್ಲೇ ಇರ್ತೀರ. ಒಂದು ದಿವಸ ಪೂರ್ತಿ ಬೇಕಂಡ್ರಿ ಇದೆಲ್ಲ ನೋಡಬೇಕು ಅಂದರೆ. ನೋಡಿ ಈ ಕಡೆ ಎಲ್ಲ ಲೈಟ್ಗಳು. ನಮ್ಮನೆಗೆ ಸುಮ್ಮನೆ ಇಲ್ಲೇ ಬರ್ಬೋದಾಯ್ತಮ್ಮ ಲೈಟ್ಗಳು ತೊಗೊಳಕ್ಕೆ. ಕಾಸ್ಟ್ಲಿನ ಎಲ್ಲ ಥರದ ಲೈಟ್ಗಳು. ಏನು ಇಲ್ಲಿಂದ ಲಾಸ್ಟಿಗೆ ಬಂದರೆ ಈ ಕಡೆ ಡೆಕೋರೇಷನ್ಗೆ ಪ್ಲ್ಯಾನ್ಸ್ಗಳು ಸಿಗುತ್ತೆ. ಇಲ್ಲಿ ಯಾವ ಥರ ಬೇಕಾದರೂ ನೀವು ತೊಗೊಬೋದು. ವಾಸ್ಗಳು, ಡೆಕೋರೇಷನ್ ಪ್ಲ್ಯಾಂಟ್ಗಳು ಎಲ್ಲನೂ ಸಿಗುತ್ತೆ.
ಒಂದೊಂದು ಒಂದೊಂದು ರೇಟು ಇದೆಲ್ಲ ಒಂದು 100 ರೂಪಾಯಿ ಅಂತ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಟೀ ಕುಡಿಯೋಕ್ಕೆ ಹಾಕ್ಬಿಟ್ಟು ಅವ್ರ ಕಡೆ ಪ್ಲಾಸ್ಟರ್ ಹಾಕ್ಬಿಟ್ಟು ಯಾರು ತೆಗಿಬಾರ್ದು. ಹುನೋಣ ಅದರೊಳಗಡೆ ಹೊರಟೋಗಿರ ಆಮೇಲೆ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸೋಂಥ ಟೈಮ್ ಬಂದಾಯಿತು. ನಿಮಗೆ ಆಯ್ಕೆಯಾಗಿ ಏನಾದ್ರು ಬರಬೇಕು ಅಂತ ಅಂದರೆ ನೀವು ಕೂಡ ಬರ್ಬೋದು ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.